ಕರ್ನಾಟಕದಾದ್ಯಂತ RCB ಅಭಿಮಾನಿಗಳಿಗೆ ಒಂದು ರೀತಿಯ ಹಬ್ಬದ ವಾತಾವರಣ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. RCB ಫೈನಲ್ ಪಂದ್ಯಕ್ಕಾಗಿ ಸಾಕಷ್ಟು ಶುಭ ಹಾರೈಕೆಗಳನ್ನು ಮಾಡ್ತಿದ್ದಾರೆ. ಸೊ ನನ್ನೊಟ್ಟಿಗೆ RCB ಅಭಿಮಾನಿ ಹಾಗೂ ವಿಶೇಷಚೇತನರ ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿರ್ತಕ್ಕಂಥ ಅಲೋಕ್ ಜೈನ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು RCB ಮ್ಯಾಚ್ ಇದೆ, ನೀವು ಕೂಡ ಸಾಕಷ್ಟು RCB ಅಭಿಮಾನಿ, ಏನು ಹೇಳ್ತೀರಿ? ಈ ಸತಿ ಅಂತೂ ಕಪ್ ನಮ್ದೇನೆ. 18 ವರ್ಷದಿಂದ ಕೇಳಿ ಸಾಕಾಗಿತ್ತು. ಬಟ್ ಈ ಸತಿ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ವಿರಾಟ್ ಕೊಹ್ಲಿ 100 ಹೊಡಿತಾರೆ. RCB ಗೆದ್ದೇ ಗೆಲ್ಲುತ್ತೆ. ಜಯವಾಗಲಿ. ಸರ್, ನೀವು ಕೂಡ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು, ವಿವಿಧ ದೇಶಗಳನ್ನು ಸುತ್ತಾ ಇರ್ತೀರಿ. ಅಲ್ಲೆಲ್ಲವೂ ಕೂಡ RCB ಕ್ರೇಜ್ ಹೇಗಿದೆ ಅಂತ ನಿಮ್ಮೊಟ್ಟಿಗೆ ಏನಾದರೂ ಹಂಚ್ಕೊಳ್ತಾರಾ ಬೇರೆ ದೇಶದ ಕ್ರೀಡಾಪಟುಗಳು? ಹೌದು, ಹೋದ ಸತಿ ನಾವು ಅಮೆರಿಕಾಗೆ ಹೋದಾಗ ಬ್ಯಾಂಗ್ಳೂರಿಂದ 5 ಜನ ಬಂದಿದ್ರು ಅಮೆರಿಕಾಗೆ ಆಡೋಕ್ಕೆ. ಸೊ ಈ ಸತಿ ನೆಕ್ಸ್ಟು ಬ್ಯಾಂಕಾಕ್ ಹೋಗಿದ್ವಿ, ಅಲ್ಲೂ ಒಂದು 5-6 ಜನ ಬಂದಿದ್ರು. ಮತ್ತು ಅಲ್ಲೂ RCB ಫ್ಯಾನ್ಸು ಇಂಡಿಯಾದಿಂದ ಹೋಗಿರೋರು ತುಂಬ ಜನ ಸೆಟಲ್ ಆಗಿರೋರು ಇದ್ದಾರೆ. ಸೊ ಎಲ್ಲರೂ ಒಳ್ಳೆ ಸಂಭ್ರಮ ಮಾಡ್ತಾ ಇದ್ದಾರೆ. ಇವತ್ತು ಗೆದ್ದೇ ಗೆಲ್ತಾರೆ. ದುಬೈಯಲ್ಲಿ ನಮ್ಮ ಫ್ರೆಂಡ್ ಒಬ್ಬ ವಿನೋದ್ ಗೌಡ ಅಂತ, ಅವನು ಅಲ್ಲೇ ಲೈವ್ ಸ್ಕ್ರೀನಿಂಗ್ ಮಾಡಿ RCB ಫ್ಯಾನ್ಸ್ನೆಲ್ಲ ಒಟ್ಟಿ ಮಾಡಿ ಹಾಕಿದ್ದಾನೆ. ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀನಿ, ನೋಡಿ. ಜಯವಾಗಲಿ. ಸರ್, ಗೆದ್ರೆ ಯಾವ ರೀತಿ ಇರುತ್ತೆ ಸರ್ ಸೆಲೆಬ್ರೇಷನ್ ನಿಮ್ಮದು? ನಮ್ಮ ಸೆಲೆಬ್ರೇಷನ್ ತುಂಬ ಚೆನ್ನಾಗಿರುತ್ತೆ. ಒಂದು ಊರ ಹಬ್ಬಕ್ಕಿಂತ ಜೋರಾಗಿ ಮಾಡ್ತೀವಿ ಇವತ್ತು. ಎಲ್ಲರೂ ಒಳ್ಳೆ ಕಾಯ್ತಾ ಇದ್ದಾರೆ. ಗೆದ್ದೇ ಗೆಲ್ಲತ್ತೆ RCB, ಯಾವುದೇ ಕಾರಣಕ್ಕೂ ಸೋಲಿಲ್ಲ ಇವತ್ತು. ಇದಿಷ್ಟು ಅಂತಾರಾಷ್ಟ್ರೀಯ ಕ್ರೀಡಾಪಟು ಹಾಗೂ RCB ಅಭಿಮಾನಿಯಾಗಿರ್ತಕ್ಕಂತಹ ಅಲೋಕ್ ಜೈನ್ ರವರ ಮಾತಾಗಿರ್ತಕ್ಕಂತಹದ್ದು. ಇವತ್ತು RCB ಕಪ್ ಗೆದ್ದೇ ಗೆಲ್ಲುತ್ತೆ, ಸೆಲೆಬ್ರೇಷನ್ ಅಂತೂ ಊರ ಹಬ್ಬಕ್ಕಿಂತ ಜೋರಾಗಿರುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.